ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಬೊಂಬಾಟಾಗಿದ್ದೀನಿ. ನೀವು ಎಲ್ಲ ಅಲ್ಟಿಮೇಟ್ ಆಗಿದ್ದೀರಾ ಅನ್ಕೋತೀನಿ. ಏನು ಶ್ರೇಯಸ್ ಈ ಥರ ಈ ಗೆಟಪ್ಪಲ್ಲಿ ಈ ವೇಷದಲ್ಲಿ ಇದೆಯಾ ಅಂತ ತಿಳ್ಕೊತಿರ್ಬೋದು. ಬಟ್ ಹಿಂದೆ ನೋಡಿದ್ರೆ ಗೊತ್ತಾಗತ್ತಾ ನಾವು ಎಲ್ಲಿ ಬಂದಿದ್ದೀವಿ ಅಂತ? ಗೊತ್ತಾಗಲ್ಲ ತಾನೇ? ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಮುಂದೆ. ಇವಾಗ ಗೊತ್ತಾಯ್ತಾ ನಾವು ಎಲ್ಲಿ ಬಂದಿದ್ದೀವಿ ಅಂತ? ಗೊತ್ತಾಗ್ಲಿಲ್ವಾ? ಇವಾಗ ಗೊತ್ತಾಯ್ತಾ? ಇವಾಗ ಗೊತ್ತಾಗತ್ತೆ ನೋಡಿ. ನಾವು ಬಂದಿರೋದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನೋಡಿ. ನಾನು, ಮಾವ, ಅತ್ತೆ, ಗೌತಮಿ ಎಲ್ಲ ಉಡುಪಿಗೆ ಬಂದಿದ್ದೀವಿ ತೀರ್ಥಕ್ಷೇತ್ರ ದರ್ಶನ ಮಾಡೋಣ ಅಂತ. ಸ್ಟೋರಿ ಎಲ್ಲ ನಾನು ನಿಮಗೆ ಒಂದು ಸ್ವಲ್ಪ ಮುಂದೆ ಹೇಳ್ತೀನಿ, ಹಿಂಗೆ ಹೆಂಗೆ ಬಂದ್ವಿ ಅಂತ. ಬಟ್ ಫಸ್ಟು ಇವಾಗ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಸಿಗೋಣ, ಓಕೆನಾ? much later. ಲೊಕೇಶನ್ ಚೇಂಜು, ಡ್ರೆಸ್ ಕೂಡ ಚೇಂಜು. ಏನು ಶ್ರೇಯಸ್ ಏನು ನಡೀತಿದೆ ನಿಮ್ಮ ವಿಡಿಯೋನಲ್ಲಿ ಅಂತ ಕೇಳ್ಬೋದು. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂತ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಬೆಳಗ್ಗೆ ನೀವು ಕೃಷ್ಣ ಮಠ ನೋಡಿದ್ರಲ್ಲ, ಕೃಷ್ಣ ಮಠ ನೋಡಿಕೊಂಡು ನಾವು ಸ್ವಾಮಿ ಕಾರ್ಯ ಸ್ವಕಾರ್ಯ ಆದರೆ ಚೆನ್ನಾಗಿ ತಿಳ್ಕೊಂಡು ಬ್ಯಾಟಿಂಗ್ ಆಡಿ ಮಠದಲ್ಲೇ ಸೂಪರ್ ಆಗಿತ್ತು ಊಟ. ಹೇಗಿತ್ತೆ? ಅಲ್ಟಿಮೇಟ್ ಊಟ ಮಾಡಿಕೊಂಡು, ಅದಕ್ಕೆ ಚೌಕಿ ಪಂಕ್ತಿ ಅಂತಾರೆ, ಅದನ್ನ ಮುಗಿಸ್ಕೊಂಡು ನಾವು ಮನೆಗೆ ಹೋಟ್ಲಿಗೆ ಹೋಗಿ ತಾಜಿ. ನಮ್ಗೆ ಅಷ್ಟೇ ನಾಪ್ಕ, ಇನ್ನೇನು ನಾಪ್ಕ ಇಲ್ಲ. ಇವಾಗ ಟೈಮ್ ಸುಮಾರು ಒಂದು 5 ಗಂಟೆ ಆಗಿರ್ಬೋದು. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇಲ್ಲೇ ಪಾಜಕ ಕ್ಷೇತ್ರ ಅಂತ ಇದೆ. ಸೊ ಮಧ್ವಾಚಾರ್ಯರು ಹುಟ್ಟಿದ್ದ ಜಾಗ, ಅಲ್ಲಿಗೆ ಹೋಗೋಣ ಅಂತ ನಾವಿಬ್ಬರು ಹೋಗ್ತಿದ್ದೀವಿ. ಅತ್ತೆ ಮಾವ ಇನ್ನೊಂದು ಆಟೋದಲ್ಲಿ ಹೋಗ್ತಿದ್ದಾರೆ. ಸೊ 4 ಜನ ಹೋಗ್ತಿರೋದು. ಇನ್ನು 3 ಜನ ಬರಬೇಕಿತ್ತು. ಕಾರಣಾಂತರಗಳಿಂದ ಅವ್ರದ್ದು ಪೋಸ್ಟ್ಪೋನ್ ಆಗಿದೆ. ಮುಂದಿನ ತಿಂಗಳು ಅಥವಾ ಅದು ಮುಂದಿನ ತಿಂಗಳು ಬರೋದಕ್ಕೆ. ಹೀಗಿರೋದ್ರಿಂದ ಪಾಜಕ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ನಿಮಗೆ ತೋರಿಸ್ತೀನಿ ಪಾಜಕ ಕ್ಷೇತ್ರ ಹೆಂಗಿದೆ ಅಂತೆಲ್ಲ. ಮತ್ತು ಅಲ್ಲಿ ಇದು ಏನು ಇತಿಹಾಸ ಅನ್ನೋದನ್ನ ಅವ್ರ ಹತ್ರನೇ ಕೇಳೋದು ಒಂದು ಪ್ರಯತ್ನ ಮಾಡೋಣ. ಮಾಡಿದ್ರೆ ಸರಿ, ಅವ್ರು ಯಾವುದು ಹೇಳಿದ್ರೆ ಓಕೆ. ಸಿ ಯು ಇನ್. ಸಿಕ್ಕಾಪಟ್ಟೆ ಸೌಂಡು ಎಷ್ಟು ಕೇಳಿಸ್ತಿದೆ, ಎಷ್ಟು ಇದು ಮಾಡ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಸಿ ಯು ಇನ್ ಪಾಜಕ ಕ್ಷೇತ್ರ. ಬಾಯ್ ಬಾಯ್. ವರ್ಷದ ಮಗುವಿಗೆ ದೊಡ್ಡ ಹಾಸುಗಳಲ್ಲಿ ವಾಯುದೇವರು ಭೀಮಾವತಾರದ ಪರಾಕ್ರಮವನ್ನು ತೋರಿಸಿರುವುದಕ್ಕೆ ಇವುಗಳನ್ನು ಸಾಕ್ಷಿಯಾಗಿ ಕಾಣಬಹುದು. ಹಾಲು ಬೈದ್ರ ಮೊಸರಿನ ಪಾತ್ರೆ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಎತ್ತಿ ಇಟ್ಟಿದ್ದಾರೆ ಅಂತ. ಈ ಕಲ್ಲು ಹಾಲಿನ ಮೇಲೆ ಮೊಸರು ಮೇಲೆ ಇದನ್ನ ಕಲ್ಲು ತಂದು ಇಟ್ಟಿರೋದು. ಅದಕ್ಕೆ ಭೀಮಾವತಾರದ್ದು ಮೋಕ್ಷದ ಬೀಜ. ಅದರಿಂದ ಜ್ಞಾನ ಭಕ್ತಿ ವೈರಾಗ್ಯವೆಂಬ ಬಿಸಿಲು ಹೂವು ಬಿಡಲು ಪ್ರಾರಂಭಿಸಿತ್ತು. ಈ ಹುಣಸೆ ಬೀಜ ಬಿಡುವ ಸ್ಥಳ ಇದೆ ಅಂದರೆ ಪ್ರಸಿದ್ಧಿ. ಅದಕ್ಕೆ ಸಾಕ್ಷಿಯಾಗಿರುವಂತಿದೆ ಈ ಹುಣಸೆ ಮರ. ಕಥೆಯಲ್ಲಿ ಈ ವ್ಯೂ ಮತ್ತು ಯೂಟ್ಯೂಬ್ ವ್ಯೂಸ್ ಇದೆರಡೇ ನಂಗೆ ತುಂಬ ಇಷ್ಟ ಆಗೋದು ನೋಡಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ನೋಡಿ ಇಲ್ಲಿ ಮುಂದೆ ಈ ಬೋಳಿ ಬಜ್ಜೆ ನೋಡಿ. ನಾವು ಎಲ್ಲಿ ಬಂದಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ, ಓಕೆನಾ? ಬೋಳಿ ಬಜ್ಜೆನ ತಿಂದು ಆಮೇಲೆ ಸಿಗ್ತೀನಿ ನಿಮಗೆ. ಬಿಸಿ ಬಿಸಿ
ಉಡುಪಿನಲ್ಲಿ ಬಿಸಿ ಬಿಸಿ ಬೋಳಿ ಬಜ್ಜಿ ಎಲ್ಲಾದರೂ ಸಿಗತ್ತೆ ಅಂದರೆ ಎಲ್ಲಿ ಅಂತ ಕಮೆಂಟ್ ಮಾಡಿ ನೋಡೋಣ. ಅಂತೂ ಇಂತೂ ಎಂಡ್ ಆಫ್ ದ ಡೇ. ನಮಗಂತೂ ಸಾಕಾಗೋಗಿದೆ ಸೆಕೆಗೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ನೀವು ಆಲ್ರೆಡಿ ರಥೋತ್ಸವ ಅದೆಲ್ಲ ನೋಡಿದ್ದೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವೆಲ್ಲ ಬಂದು ಒಂದ್ಸಲ ಬಂದು ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನನ್ನ ಒಂದು ಕಳಕಳಿ ಮನವಿ. ಓಕೆನಾ? ಅದಾದ ಮೇಲೆ ಇವಾಗ ನಮಗೇನು ಅಂದರೆ, ನಾವು ಪಬ್ಬಾಸ್ ನೋಡಿದ್ವಿ, ಇಲ್ಲೆಲ್ಲೂ ಸಿಗಲಿಲ್ಲ. ಐಡಿಯಲ್ ಐಸ್ ಕ್ರೀಮ್ಸ್ ನೋಡಿದ್ವಿ, ಇಲ್ಲೆಲ್ಲೂ ಸಿಗಲಿಲ್ಲ. ಸರಿ ಹೋಗ್ಲಿ ಗಡ್ಬಡ್ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ವುಡ್ಲ್ಯಾಂಡ್ ಹೋಟ್ಲಿಗೆ ಬಂದಿದ್ದೀವಿ. ಯಾರು ಬಂದಿದ್ದೀವಿ ಅಂದರೆ ಆಬ್ವಿಯಸ್ಲಿ ಇವಳು ಬಂದಿದ್ದಾಳೆ, ನನ್ನ ಜೊತೆ ಇನ್ನೂ ಇಬ್ಬರು ಬಂದಿದ್ದಾರೆ. ಯಾರು ಗೊತ್ತಾ? ಇವರೊಬ್ಬರು ಅತ್ತಿ ಮಾವ. ಅತ್ತೆ, ಇವತ್ತು ಟ್ರಿಪ್ ಹೆಂಗಿತ್ತತ್ತೆ? ತುಂಬ ಚೆನ್ನಾಗಿತ್ತು. ಬಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತತ್ತೆ? ನನಗೆ ಚೆನ್ನಾಗಿರ್ಲಿಲ್ಲ, ಬೇರೆಯವ್ರಿಗೆ ಚೆನ್ನಾಗಿತ್ತು. ಮಾವ ಹೆಂಗಿತ್ತು ಮಾವ ಡೇ ಒನ್ನು? ಮಾವ ಹಿಂಗೆ ಅನ್ನೋದಲ್ಲೇ ಗೊತ್ತಾಗೋಗುತ್ತೆ ಎಲ್ಲ ಎಕ್ಸ್ಪ್ರೆಷನ್ನು. ಮೇಡಮ್ ತಮ್ಮದು ಹೆಂಗಿತ್ತು ಎಕ್ಸ್ಪೀರಿಯನ್ಸಾ ಡೇ ಒಂದು? ಫಸ್ಟ್ ಟೈಮ್ ಉಡುಪಿ ಟ್ರಿಪ್ ತುಂಬ ಚೆನ್ನಾಗಿತ್ತು. ನಾವು ಗಡ್ಬಡ್ ತೋರಿಸ್ತೀನಿ ನಿಮಗೆ, ನೀವು ಒಂದು ಸ್ವಲ್ಪ ಹುರ್ಕೊಳ್ಳಿ. ಓಕೆನಾ? ಹೊಟ್ಟು ಹುರ್ಕೊಳ್ಳಿ, ಹೊಟ್ಟೆ ನೋವು ಬರಲಿ. ಓಕೆನಾ? ನಾವು ತಿಂತಿದ್ದೀವಿ, ನೀವು ಬಂದಿಲ್ಲಿ ತಿನ್ನಿ. ಓಕೆನಾ? ಆವಾಗ ಸರಿ ಹೋಗುತ್ತೆ. ಬಂದೇ ಬಿಡ್ತು ಗಡ್ಬಡ್ ನೋಡಿ. ಗಡ್ಬಡ್ ನೋಡೋದು ಗಡ್ಬಡ್ಡು ನಮಗೂ ಬರುತ್ತೆ, ತೋರಿಸ್ತೀನಿ ರೀ. 24 hours later. ಹೆಂಗ್ ಬಂತು? ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿರೋದಿಲ್ಲೇ ಯಾವ ಬೀಚ್ ಐದ? ಯಾವ ಬೀಚಿಗೆ ಬಂದಿದ್ದೀನಿ ಅಂತಾನೂ ಗೊತ್ತಿಲ್ಲ ಇವರಿಬ್ಬರಿಗೆ.
ಮಲ್ಪೆ ಬೀಚ್ ಅಂದ್ಬಿಟ್ಟು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು ಅಂತ ಬೆಳಗ್ಗೆ ಇವತ್ತು ಎದ್ದು ದೇವಸ್ಥಾನಕ್ಕೆ ಹೋಗಿ ಆ್ಯಸ್ ಯೂಶ್ವಲ್ ಇವಾಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಮಲ್ಪೆ ಬೀಚಲ್ಲಿ ನನಗೆ ನಿಜ ಹೇಳಬೇಕು ಅಂದರೆ ನೀರು ಕಂಡ್ರೆ ಸಿಕ್ಕಾಪಟ್ಟೆ ಭಯ. ನಾನು ಅದು ಎಣ್ಣೆ ಸೀಗೆಕಾಯಿ ಥರ, ಓಕೆನಾ. ಸೊ ನನಗೆ ನೀರು ಕಂಡ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನೋಡಿ ಅಲ್ಲಿ ಮುಂದೆ ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ವೈಫ್, ಹೆಂಡತಿ ಎಲ್ಲ ಏನು ಮಾಡ್ತಿದ್ದಾರೆ ನೋಡಿ ಅಲ್ಲಿ ಮುಂದೆ. ಅಲ್ಲಿ ನೋಡಿ, ಅಲ್ಲಿ ಅವರು ಬೋಟ್ ರೈಡ್ಗೆ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಮಾವ ಇಲ್ಲಿದ್ದಾರೆ. ಅವು ನೋಡಿ, ಅತ್ತೆ ಗೌತಮಿ ಆಲ್ರೆಡಿ ಒಂದು ರೌಂಡ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅತ್ತೆ, ಓಯ್ ಗೌತಮಿ, ಅಲ್ಲಿ ನೋಡಿದ್ರ ಬೆಳ್ಳಕ್ಕಿ ನೋಡಿ. ಅಂತೂ ಅವ್ರು ಬೋಟ್ ರೈಡ್ಗೆ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಗೌತಮಿ, ಅತ್ತೆ, ಮಾವ. ಗೌತಮಿಗೇನೆ ಅತ್ತೆ ಮಾವ ಹತ್ಬಿಟ್ರು. ವಾ ಗೌತಮಿ ಸೂಪರ್. ಬಂದ್ರು ಅಂತೂ ಇಂತು. ಬನ್ನಿ ಇಲ್ಲಿ. ಅತ್ತೆ ಫುಲ್ ನಡ್ಕ. ಹೆಂಗಿತ್ತತ್ತೆ?
How is the feeling?